ಯೂನಿಟ್ 5 ಸೆಲ್ಫ್ ರಿಲಯನ್ಸ್. ಸೆಲ್ಫ್ ರಿಲಯನ್ಸ್ ಅಂದರೆ ಸ್ವಾವಲಂಬನೆ, ತನ್ನ ಮೇಲೆ ತಾನು ಅವಲಂಬನೆ ಆಗಿರೋದಕ್ಕೆ ನಾವು ಸ್ವಾವಲಂಬನೆ ಅಂತ ಕರಿತೀವಿ. ತನ್ನ ಮೇಲೆ ತಾನು ಅವಲಂಬನೆ ಆಗಿರ್ತಾರೆ, ಬೇರೆಯವ್ರ ಮೇಲೆ ಅವರು ಡಿಪೆಂಡ್ ಆಗಿರಲ್ಲ. ದಟ್ ಮಾರ್ನಿಂಗ್ ಐ ಹ್ಯಾಡ್ ಲಾಸ್ಟ್ ಆಲ್ ಹೋಪ್ಸ್ ಆಫ್ ಮೈ ಫ್ಯೂಚರ್. I went out and sat under a tree in a field in a dejected mood. To divert myself, I began to watch a kid riding a bicycle at a distance. He must be practicing, I thought. Then, when I looked away for a moment, I heard a scream. I did not know what had happened, but the kid had fallen into a ditch and he was screaming. The boy's bicycle was also in a bad shape. ಇಲ್ಲಿ ಲೇಖಕ ಏನು ಮಾಡ್ತಾರೆ, ಒಂದಿನ ಅವಳಿಗೆ ಲೇಖಕರಿಗೆ ಜೀವನದಲ್ಲಿ ಭಾಳ ಬೇಸರ ಆಗಿರುತ್ತೆ. ಅವ್ರೇನು ಮಾಡ್ತಾರೆ, ಭಾಳ ಬೇಸರದಿಂದ ಒಂದಿನ ಬೆಳಿಗ್ಗೆ ಹೋಗಿ ಕೂತ್ಕೊಂಡಿರ್ತಾರೆ. ಒಂದು ಕಡೆಗೆ ಒಂದು ಮರ ಇರುತ್ತೆ, ಮರದ ಕೆಳಗಡೆ ಹೋಗ್ಬಿಟ್ಟು ಒಂದು ದೊಡ್ಡ ಫೀಲ್ಡಲ್ಲಿ ಭಾಳ ಬೇಸರದ ಮೂಡಲ್ಲಿ ಕೂತ್ಕೊಂಡಿರ್ತಾರೆ. ಏನು ಮಾಡ್ತಾರೆ, ತನ್ನ ಮೂಡನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಆಚೆ ಈಚೆ ನೋಡ್ತಾ ಕೂತಿರ್ತಾರೆ. ಅಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ, ಒಂದು ಸೈಕಲನ್ನು ಹೊಡಿತಾ ಇರ್ತಾನೆ. ಅವನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಸ್ವಲ್ಪ ಹೊದ್ಬಿಟ್ಟು ಜೋರಾಗಿ ಒಂದು ಕೂಗುವಂಥ ಧ್ವನಿ ಕೇಳಿಸುತ್ತೆ. ಏನಾಯ್ತು ಅಂತ ತಿರುಗಿ ನೋಡುವಾಗ ಹುಡುಗ ಏನು ಮಾಡ್ತಾನೆ, ಒಂದು ಗುಡ್ಡಿ ಇರುತ್ತೆ, ಆ ಗುಂಡಿಗೆ ಬಿದ್ದುಬಿಡ್ತಾನೆ. ಬಿದ್ದು ಅಳ್ತಾ ಇರ್ತಾನೆ. ಆ ಸೈಕಲ್ ಕೂಡ ಎಲ್ಲ ಹಾಳಾಗೋಗಿರುತ್ತೆ. ಐ ವೆಂಟ್ ಟು ಹೆಲ್ಪ್ ಹಿಮ್. ನೋ ಥ್ಯಾಂಕ್ಸ್, ದ ಕಿಡ್ ರಿಪ್ಲೈಡ್. ಐ ಕ್ಯಾನ್ ಹೆಲ್ಪ್ ಮೈ ಸೆಲ್ಫ್. ಹಿ ಸೀಮ್ ಟು ಬಿ ಅ ಸೆಲ್ಫ್ ರಿಲಯಂಟ್ ಚೈಲ್ಡ್. ಹಿ ಡಿಡ್ ನಾಟ್ ವಾಂಟ್ ಅದರ್ಸ್ ಟು ಶೋ ಮರ್ಸಿ ಆನ್ ಹಿಮ್. ಆವಾಗ ಈ ಲೇಖಕ ಏನು ಮಾಡ್ತಾನೆ, ಓಡಿ ಹೋಗ್ಬಿಟ್ಟು ನಾನು ನಿನಗೆ ಹೆಲ್ಪ್ ಮಾಡಲೇನಪ್ಪ ಅಂತ ಕೇಳ್ತಾರೆ. ಅವಾಗ ಹುಡುಗ ಹೇಳ್ತಾನೆ, ಬೇಡ ಬೇಡ, ನನಗೆ ಹೆಲ್ಪ್ ಮಾಡೋದು ಬೇಡ, ನಾನು ನನ್ನಷ್ಟಕ್ಕೆ ನಾನೇ ಹೆಲ್ಪ್ ಮಾಡ್ಕೊಂಡು ಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಆ ಹುಡುಗ ಇವನಿಗೆ ಲೇಖಕರಿಗೆ ಹೆಂಗೆ ಕಾಣಿಸ್ತಾನಂದರೆ, ಸ್ವಾವಲಂಬನೆ ಅಂದರೆ ತನ್ನ ಕೆಲಸವನ್ನು ತಾನೇ ಮಾಡ್ಕೊಳ್ಳೋದು, ಇನ್ನೊಬ್ಬರ ಮೇಲೆ ಅವನು ಡಿಪೆಂಡ್ ಆಗಿರಲ್ಲ. ಅಂಥ ಹುಡುಗನ ರೀತಿಯಲ್ಲಿ ಅವನಿಗೆ ಕಾಣಿಸ್ತಾನೆ. ಇನ್ನೊಬ್ಬರು ಆ ಹುಡುಗನಿಗೆ ಬಂದು ಯಾರೂ ಕೂಡ ಕರುಣೆ ಅವನ ಮೇಲೆ ತೋರಿಸ್ಬಾರ್ದು. ಪ್ರೀತಿಯಿಂದ ಕರುಣೆಯಿಂದ ಯಾರಾದರೂ ಮಾತಾಡಿದರೆ ಆ ಕರುಣೆ ಅವನಿಗೆ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಹುಡುಗ ಮಾತಾಡ್ತಾ ಇರ್ತಾನೆ. ಹಿ ಪಿಕ್ಡ್ ಅಪ್ ದ ಬ್ರೋಕನ್ ಬೈಸಿಕಲ್ ಆ್ಯಂಡ್ ಲಿಂಪ್ಡ್ ಬ್ಯಾಕ್ ಟು ಹಿಸ್ ಹೌಸ್. ಆ ಹುಡುಗ ಏನು ಮಾಡ್ತಾನೆ, ಅವ್ನು ಸೈಕಲ್ ಏನು ಮುರಿದೋಗಿರುತ್ತೆ, ಆ ಮುರಿದೋಗಿರೋ ಸೈಕಲ್ ತೊಗೊಂಡು ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಇಫ್ ದಿಸ್ ಚೈಲ್ಡ್ ಕ್ಯಾನ್ ಡೂ ದಿಸ್, ಯು ಕ್ಯಾನ್ ಆಲ್ಸೋ ಬಿ ಅ ಸೆಲ್ಫ್ ರಿಲಯಂಟ್ ಪರ್ಸನ್, ಕಾಂಟ್ ಯು? ಐ ಆ್ಯಕ್ಚುಲಿ ಹರ್ಡ್ ಸಮ್ ಒನ್ ವಿಸ್ಪರ್ ದಿಸ್ ಇನ್ ಮೈ ಮೈಂಡ್. ಗ್ರೇಸ್ ಸೀಮ್ ಟು ಹ್ಯಾವ್ ಡಿಸೆಂಡೆಡ್ ಆನ್ ಮೀ. I felt a strong urge to deal with my problems, my depression and my negative thoughts. ಅವಾಗ ಕವಿಗೇನ ಲೇಖಕ ಯೋಚನೆ ಮಾಡ್ತಾರೆ, ಈ ಚಿಕ್ಕ ಹುಡುಗನೇ ಇನ್ನೊಬ್ಬರು ಹೆಲ್ಪ್ ತೊಗೊಳ್ಳಿಕ್ಕೆ ತಯಾರಿಲ್ಲ, ನನ್ನ ಕೆಲಸವನ್ನು ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಹಾಗಿದ್ದರೆ ನಾನು ಯಾಕೆ ನನ್ನ ತೊಂದರೆಗಳನ್ನು ಸಮಸ್ಯೆಗಳಿಗೆ ಇಷ್ಟೊಂದು ದೊಡ್ಡ ತಲೆ ಕೆಡಿಸ್ಕೋಬೇಕು? ನಾನು ಕೂಡ ಇನ್ನೊಬ್ಬರು ಸಹಾಯ ತೊಗೊಳ್ಬಾರ್ದು. ಮನಸ್ಸಿನಿಂದ ನೆಗೆಟಿವ್ ಥಾಟ್ಸ್ ಅಂದರೆ ಕೆಟ್ಟ ಆಲೋಚನೆಗಳನ್ನೆಲ್ಲ ದೂರ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. I went home and picked up a book to read. It was Thus Spake Swami Vivekananda. On the page I opened, these lines appeared. Once when a disciple pleaded his helplessness with Swami Vivekananda, Swamiji thundered, "What nonsense are you talking? Within you lies indomitable power. Only thinking I am nothing, you have become powerless. It is just escapism to say, I am so miserable. Every man has his burden to bear." ಅವಾಗ ಲೇಖಕ ಏನು ಮಾಡ್ತಾನೆ, ಮನೆಗೆ ಹೋಗ್ಬಿಟ್ಟು ಒಂದು ಪುಸ್ತಕ ಇರುತ್ತೆ ಮನೆಯಲ್ಲಿ. ಆ ಪುಸ್ತಕದ ಹೆಸರು ದಸ್ ಸ್ಪೇಕ್ ಸ್ವಾಮಿ ವಿವೇಕಾನಂದ, ಅಂದರೆ ಸ್ವಾಮಿ ವಿವೇಕಾನಂದರ ಜೊತೆಗೆ ಮಾತನಾಡುತ್ತಿರುವಾಗ ಅನ್ನುವಂಥ ಒಂದು ಪುಸ್ತಕ ಇರುತ್ತೆ. ಅದನ್ನು ತೆಗೆದು ಓದ್ತಿರ್ತಾರೆ. ಅದರಲ್ಲಿ ವಿವೇಕಾನಂದ ಅವರು ಹೇಳ್ತಾರೆ, ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೋ, ನಿನ್ನ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಬೇಡ ಯಾವುದೇ ಕಾರಣಕ್ಕೂ. ನನ್ನಿಂದ ಆಗಲ್ಲ ಅಂತ ಆಲೋಚನೆ ಮಾಡಬೇಡ, ನಿನ್ನಿಂದನೇ ಆಗುವಂಥದ್ದು, ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಪುಸ್ತಕದಲ್ಲಿ ಅವ್ರು ಬರೆದಿದ್ರು. ಸ್ವಾಮಿ ವಿವೇಕಾನಂದ ಡಿಡ್ ನಾಟ್ ಸಫರ್ ಫೂಲ್ಸ್. ವಿವೇಕಾನಂದ ಯಾವಾಗಲೂ ಮೂರ್ಖರನ್ನು ನಂಬ್ತಾ ಇರಲಿಲ್ಲ. ಮೂರ್ಖತನ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು ಅವರು. ಇಫ್ ಯು ಆರ್ ಮೈಸರಬಲ್, ಟ್ರೈ ಟು ಕನ್ಕ್ವೈರ್ ಯುವರ್ ಮೈಸರಿ ಆ್ಯಂಡ್ ಟ್ರೈ ಟು ಬಿ ಕಾಮ್. ಸ್ಟ್ಯಾಂಡ್ ಅಪ್, ಬಿ ಹೋಲ್ಡ್, ಬಿ ಸ್ಟ್ರಾಂಗ್. ಡು ನಾಟ್ ಬಿ ಅ ವೀಕ್ಲಿಂಗ್. Take all your responsibilities on your shoulders and know that you are the creator of your own destiny. ಲೇಖಕರು ಹೇಳ್ತಾ ಹೋಗ್ತಾರೆ, ನನ್ನಿಂದ ಆಗಲ್ಲ ಅಂತ ಹೆದರ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಬೇಡ. ಎದ್ದೇಳಿ ಮೇಲೆ ಎದ್ದು ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ತುಂಬ ವೀಕ್ ಥರ ಮಾಡೋಕ್ಕೆ ಹೋಗಬೇಡಿ.
ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಾನು ನಿಭಾಯಿಸ್ತೇನೆ, ನನ್ನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ನಿಭಾಯಿಸ್ತೇನೆ ಅಂತ ಧೈರ್ಯ ನಿಮಗೆ ಇರಲಿ, ಆ ಧೈರ್ಯವನ್ನು ತಂದುಕೊಳ್ಳಿ ಅಂತ ಹೇಳ್ತಾರೆ. ಇಟ್ ಈಸ್ ಅ ಬಿಗ್ ಎರರ್ ಟು ಫೀಲ್ ಹೆಲ್ಪ್ಲೆಸ್. ಆಲ್ ದ ಸ್ಟ್ರೆಂತ್ ಆ್ಯಂಡ್ ಸಕ್ಸಸ್ ಯು ವಾಂಟ್ ಈಸ್ ವಿತಿನ್ ಯು. ನಮಗೆ ಯಾರೂ ಹೆಲ್ಪ್ ಮಾಡೋಲ್ಲ ಅಂತ ಏನು ಚಿಂತೆ ಮಾಡೋದು ಬೇಡ. ನಿಮ್ಮಲ್ಲಿ ಏನು ನಿಮಗೆ ಸ್ಟ್ರೆಂತ್ ಬೇಕು, ಶಕ್ತಿ ಬೇಕು, ಧೈರ್ಯ ಬೇಕು, ಸಾಹಸ ಬೇಕು, ಅದೆಲ್ಲ ನಿಮ್ಮ ಒಳಗೇನೇ ಇದೆ. ಅದನ್ನು ಹೊರಗೆ ತೊಗೊಂಡು ಬನ್ನಿರಿ ನೀವು. ಇಫ್ ಯು ಕೆನಾಟ್ ಹೆಲ್ಪ್ ಅವರ್ ಸೆಲ್ಸ್, ದೆರ್ ಈಸ್ ನನ್ ಟು ಹೆಲ್ಪ್ ಅಸ್. ಟು ಥಿಂಕ್ ದಟ್ ದೆರ್ ಈಸ್ ಸಮ್ಒನ್ ಈಸ್ ಸ್ವೀಟ್ ಡೆಲ್ಯೂಷನ್. ದಿಸ್ ಈಸ್ ದ ಗ್ರೇಟೆಸ್ಟ್ ಲೆಸನ್ ವಿ ಶುಡ್ ಲರ್ನ್. ನಾವು ನಮ್ಮಷ್ಟಕ್ಕೆ ನಮಗೆ ಸಹಾಯ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಸಹಾಯ ಮಾಡಲಿಕ್ಕೆ ಬೇರೆ ಯಾರೂ ಬರಲ್ಲ. ಇನ್ನೊಬ್ಬರು ಬಂದು ನಮಗೆ ಸಹಾಯ ಮಾಡ್ತಾರೆ ಅಂತ ಒಂದು ಆಲೋಚನೆ ಮಾಡ್ತಾಯಿದ್ರೆ ಅದು ಶುದ್ಧ ಸುಳ್ಳು. ನಮಗಿಂತ ಹೆಚ್ಚಾಗಿ ನಮಗೆ ಸಹಾಯ ಮಾಡೋರು ಯಾರೂ ನಮ್ಮ ಜೀವನದಲ್ಲಿ ಬರಲ್ಲ. ನನ್ ಎಲ್ಸ್ ಕ್ಯಾನ್ ಹೆಲ್ಪ್ ಯು ಫ್ರೆಂಡ್. ಗೆಟ್ ಅ ಹೋಲ್ಡ್ ಆನ್ ಯುವರ್ ಸೆಲ್ಫ್, ದೆನ್ ಸ್ಟ್ಯಾಂಡ್ ಅಪ್. ಡೋಂಟ್ ಬಿ ಅಫ್ರೈಡ್. ಇನ್ ದ ಮಿಡಿಸ್ಟ್ ಆಫ್ ಆಲ್ ಮೈಸರೀಸ್ and all weakness, let the self come out. Faint and imperceptible though it be at first. ಯಾರೂ ನಿಮಗೆ ಸಹಾಯ ಮಾಡಲಿಕ್ಕೆ ಬರಲ್ಲ ಗೆಳೆಯ. ನಿನ್ನ ಮೇಲೆ ನಿನ್ನ ನಂಬಿಕೆ ಇರಲಿ. ಆ ನಂಬಿಕೆಯಿಂದ ನೀನು ಎದ್ದು ಯಾರಿಗೂ ಹೆದರಬೇಕಾಗಿಲ್ಲ. ಎದ್ದು ನಿನ್ನ ಕೆಲಸ ನೀನು ಮಾಡ್ಕೋ, ಧೈರ್ಯವಾಗಿ ಮುಂದೆ ನುಗ್ಗು. ನಿನ್ನ ಕೆಲಸ ನೀನು ಮಾಡ್ಕೊಳ್ಳಿಕ್ಕೆ ಮುಂದೆ ಹೊರಟಾಗ ಎಲ್ಲರೂ ನಿನಗೆ ಸಹಾಯಕ್ಕೆ ಬರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ನನ್ನಿಂದ ಆಗಲ್ಲ ಅಂತ ಮನೇಲಿ ಕೂತ್ಕೊಳ್ಬೇಡಿ ಅಂತ ಈ ಪಾಠದ ಮೂಲಕ ಲೇಖಕರು ಹೇಳ ಬಯಸ್ತಾರೆ.